ಹಲೋ ನಮಸ್ಕಾರ, ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಕ್ಯಾಬಿನೆಟ್ ಮಿನಿಸ್ಟರ್ ಆಫ್ ಇಂಡಿಯಾ, ಭಾರತದ ಸಂಪುಟ ಸಚಿವರು ಯಾವ ಇಲಾಖೆಗೆ ಯಾರು ಸಚಿವರಿದ್ದಾರೆ ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ಮೊದಲನೇದಾಗಿ ರಾಜನಾಥ್ ಸಿಂಗ್ ಇವರು ರಕ್ಷಣಾ ಇಲಾಖೆಗೆ ಸಚಿವರಾಗಿದ್ದಾರೆ. ಯಾರಂದರೆ ರಾಜನಾಥ್ ಸಿಂಗ್ ಅವರು ರಕ್ಷಣಾ ಇಲಾಖೆಗೆ ಸಚಿವರಾಗಿದ್ದಾರೆ. ಮತ್ತು ನೆಕ್ಸ್ಟ್ ನೋಡೋದಾದರೆ ಅಮಿತ್ ಶಾ ಇವರು ಗೃಹ ವ್ಯವಹಾರ ಮತ್ತು ಸಹಕಾರ ಇಲಾಖೆಗೆ ಇವರು ಸಚಿವರಾಗಿದ್ದಾರೆ. ಯಾರು ಅಂದರೆ ಅಮಿತ್ ಶಾ ಅವರು ಗೃಹ ವ್ಯವಹಾರ ಸಚಿವ ಆಗಿದ್ದಾರೆ. ಮತ್ತು ನೆಕ್ಸ್ಟ್ ನೋಡೋದಾದರೆ ನಿತಿನ್ ಜೈರಾಮ್ ಗಡ್ಕರಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗೆ ಇವರು ಸಚಿವರಾಗಿದ್ದಾರೆ. ಯಾರಂದರೆ ನಿತಿನ್ ಜೈರಾಮ್ ಗಡ್ಕರಿ. ಮತ್ತು ನೆಕ್ಸ್ಟ್ ನೋಡೋದಾದರೆ ಜಗತ್ ಪ್ರಕಾಶ್ ನಡ್ಡಾ ಇವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ರಾಸಾಯನಿಕ ಮತ್ತು ರಸಗೊಬ್ಬರಕ್ಕೆ ಇವರು ಸಚಿವರಾಗಿದ್ದಾರೆ ಈ ಇಲಾಖೆಗೆ. ಮತ್ತು ನೆಕ್ಸ್ಟ್ ನೋಡೋದಾದರೆ ಶಿವರಾಜ್ ಸಿಂಗ್ ಚೌಹಾಣ್ ಕೃಷಿ ಮತ್ತು ರೈತರ ಕಲ್ಯಾಣ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಇವರು ಸಚಿವರಾಗಿದ್ದಾರೆ. ಮತ್ತು ನೆಕ್ಸ್ಟ್ ನೋಡೋದಾದರೆ ನಿರ್ಮಲಾ ಸೀತಾರಾಮನ್ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳಿಗೆ ಈ ಇಲಾಖೆಗೆ ಸಚಿವರಾಗಿದ್ದಾರೆ. ಯಾರಂದರೆ ನಿರ್ಮಲಾ ಸೀತಾರಾಮನ್. ಮತ್ತು ಸುಬ್ರಹ್ಮಣ್ಯಂ ಜೈಶಂಕರ್ ಇವರು ವಿದೇಶಾಂಗ ವ್ಯವಹಾರದ ಇಲಾಖೆಗೆ ಸಚಿವರಾಗಿದ್ದಾರೆ. ಯಾರಂದರೆ ಸುಬ್ರಹ್ಮಣ್ಯಂ ಜೈಶಂಕರ್ ಅವರು ಈ ಇಲಾಖೆಗೆ ಸಚಿವರಾಗಿದ್ದಾರೆ. ಮತ್ತು ನೆಕ್ಸ್ಟ್ ನೋಡೋದಾದರೆ ಮನೋಹರ್ ಲಾಲ್ ವಸತಿ ಮತ್ತು ನಗರ ವ್ಯವಹಾರಗಳು ಮತ್ತು ವಿದ್ಯುತ್ ಈ ಇಲಾಖೆಗೆ ಇವರು ಸಚಿವರಾಗಿದ್ದಾರೆ. ಯಾರಂದರೆ ಮನೋಹರ್ ಲಾಲ್ ಇವರು ಈ ಇಲಾಖೆಗೆ ಸಚಿವರಾಗಿದ್ದಾರೆ. HD ಕುಮಾರಸ್ವಾಮಿ ಮತ್ತು ಇವರು ಭಾರಿ ಕೈಗಾರಿಕೆ ಮತ್ತು ಉಕ್ಕುಗೆ ಇಲಾಖೆಗೆ ಇವರು ಸಚಿವರಾಗಿದ್ದಾರೆ. ಯಾರಂದರೆ HD ಕುಮಾರಸ್ವಾಮಿ ಅವರು. ಪಿಯೂಷ್ ಗೋಯಲ್ ಇವರು ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಗೆ ಪಿಯೂಷ್ ಗೋಯಲ್ ಅವರು ಸಚಿವರಾಗಿದ್ದಾರೆ. ಮತ್ತು ನೆಕ್ಸ್ಟ್ ನೋಡೋದಾದರೆ ಧರ್ಮೇಂದ್ರ ಪ್ರಧಾನ ಇವರು ಶಿಕ್ಷಣ ಇಲಾಖೆಗೆ ಇವರು ಸಚಿವರಾಗಿದ್ದಾರೆ. ಯಾರಂದರೆ ಧರ್ಮೇಂದ್ರ ಪ್ರಧಾನ್ ಅವರು ಈ ಇಲಾಖೆಗೆ ಶಿಕ್ಷಣ ಇಲಾಖೆಗೆ ಆಗಿದ್ದಾರೆ. ಮತ್ತು ಜಿತನ್ ರಾಮ್ ಸೂಕ್ಷ್ಮ ಸಣ್ಣ ಮತ್ತು ಮಾಧ್ಯಮ ಉದ್ಯಮಗಳ ಈ ಇಲಾಖೆಗೆ ಇವರು ಸಚಿವರಾಗಿದ್ದಾರೆ. ಜಿತನ್ ರಾಮ್ ಅವರು. ನೆಕ್ಸ್ಟ್ ನೋಡೋದಾದರೆ ರಾಜು ರಂಜನ್ ಸಿಂಗ್ ಅಲಿಯಾಸ್ ಲಾಲನ್ ಸಿಂಗ್ ಅವರು ಪಂಚಾಯತ್ ರಾಜ್ ಮತ್ತು ಮೀನುಗಾರಿಕೆ ಮತ್ತು ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಗೆ ಇವರು ಸಚಿವರಾಗಿದ್ದಾರೆ. ಮತ್ತು ಸರ್ಬಾನಂದ್ ಸೋನೋವಾಲ್ ಇವರು ಬಂದರು ಹಡಗು ಮತ್ತು ಜಲಮಾರ್ಗ ಇಲಾಖೆಗೆ ಇವರು ಸಚಿವರಾಗಿದ್ದಾರೆ. ಯಾರಂದರೆ ಇವರು ಸರ್ಬಾನಂದ್. ಇವಾಗ ಡಾಕ್ಟರ್ ವೀರೇಂದ್ರ ಕುಮಾರ್ ಇವರು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣಕ್ಕೆ ಇವರು ಸಚಿವರಾಗಿದ್ದಾರೆ. ಡಾಕ್ಟರ್ ವೀರೇಂದ್ರ ಕುಮಾರ್ ಅವರು. ಮತ್ತು ನೆಕ್ಸ್ಟ್ ನೋಡೋದಾದರೆ ಕಿಂಜರಾಪು ರಾಮು ಮೋಹನ್ ನಾಯ್ಡು ಇವರು ನಾಗರಿಕ ವಿಮಾನಯಾನಗೆ ಸಚಿವರಾಗಿದ್ದಾರೆ. ಇವರು ಕಿಂಜರಾಪು ರಾಮು ಮೋಹನ್ ನಾಯ್ಡು ಅವರು ಈ ಇಲಾಖೆಗೆ ಆಗಿದ್ದಾರೆ. ಮತ್ತು ಪ್ರಹ್ಲಾದ್ ಜೋಶಿ ಅವರು ಗ್ರಾಹಕ ವ್ಯವಹಾರ ಮತ್ತು ಸಾರ್ವಜನಿಕ ವಿತರಣಾ ಮತ್ತು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಇಲಾಖೆಗೆ ಇವರು ಸಚಿವರಾಗಿದ್ದಾರೆ. ಮತ್ತು ಜುವೆಲ್ ಓರಮ್ ಅವರು ಇವರು ಬುಡಕಟ್ಟು ಆಹಾರ ಇಲಾಖೆಗೆ ಇವರು ಸಚಿವರಾಗಿದ್ದಾರೆ. ಇವರು ಜುವೆಲ್ ಓರಮ್ ಅವರು. ಮತ್ತು ನೆಕ್ಸ್ಟ್ ನೋಡೋದಾದರೆ ಗಿರಿರಾಜ್ ಸಿಂಗ್ ಅವರು ಇವರು ಜವಳಿ ಇಲಾಖೆಗೆ ಸಚಿವರಾಗಿದ್ದಾರೆ. ಜವಳಿ ಇಲಾಖೆ ಅಂತ ಗಿರಿರಾಜ್ ಸಿಂಗ್ ಅವರು ಕಂಡುಬರ್ತಾರೆ. ಮತ್ತು ನೆಕ್ಸ್ಟ್ ನೋಡೋದಾದರೆ ಅಶ್ವಿನಿ ವೈಷ್ಣವ್ ಅಂತ ಇವರು ರೈಲ್ವೆ ಮಾಹಿತಿ ಪ್ರಸಾರ ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನಕ್ಕೆ ಇವರು ಸಚಿವರಾಗಿದ್ದಾರೆ. ಅಶ್ವಿನಿ ವೈಷ್ಣವ್ ಅಂತ. ಮತ್ತು ಜ್ಯೋತಿರಾದಿತ್ಯ ಸಿಂಧಿಯಾ ಇವರು ಸಂವಹನ ಮತ್ತು ಈಶಾನ್ಯ ಆಗಬೇಕಿತ್ತು ಪ್ರದೇಶ ಅಭಿವೃದ್ಧಿಗೆ ಇವರು ಸಚಿವರಾಗಿದ್ದಾರೆ. ಮತ್ತು ಭೂಪೇಂದ್ರ ಯಾದವ್ ಇವರು ಪರಿಸರ ಮತ್ತು ಅರಣ್ಯ ಮತ್ತು ಹವಾಮಾನ ಬದಲಾವಣೆಗೆ ಇವರು ಸಚಿವರಾಗಿದ್ದಾರೆ. ಯಾರಂದರೆ ಭೂಪೇಂದ್ರ ಯಾದವ್ ಅವರು. ಮತ್ತು ಗಜೇಂದ್ರ ಸಿಂಗ್ ಶೇಖಾವತ್ ಇವರು ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮಿಗೆ ಇವರು ಸಚಿವರಾಗಿದ್ದಾರೆ. ಯಾರಂದರೆ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಈ ಇಲಾಖೆಗೆ ಸಚಿವರಾಗಿದ್ದಾರೆ. ಮತ್ತು ಅನ್ನಪೂರ್ಣಾದೇವಿ ಇವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೆ ಇವರು ಸಚಿವರಾಗಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೆ ಅನ್ನಪೂರ್ಣೆ ದೇವಿ ಅವರು ಸಚಿವರಾಗಿದ್ದಾರೆ. ಮತ್ತು ನೆಕ್ಸ್ಟ್ ನೋಡೋದಾದರೆ ಕಿರಣ್ ರಿಜಿಜು ಇವರು ಸಂಸದೀಯ ವ್ಯವಹಾರ ಮತ್ತು ಅಲ್ಪಸಂಖ್ಯಾತ ವ್ಯವಹಾರಕ್ಕೆ ಇವರು ಸಚಿವರಾಗಿದ್ದಾರೆ. ಕಿರಣ್ ರಿಜಿಜು ಅವರು. ಮತ್ತು ಹರ್ದೀಪ್ ಸಿಂಗ್ ಪುರಿ ಇವರು ಪೆಟ್ರೋಲಿಯಂ ನೈಸರ್ಗಿಕ ಅನಿಲಕ್ಕೆ ಇವರು ಸಚಿವರಾಗಿದ್ದಾರೆ. ಹರ್ದೀಪ್ ಸಿಂಗ್ ಅವರು ಪೆಟ್ರೋಲಿಯಂ ನೈಸರ್ಗಿಕ ಅನಿಲಕ್ಕೆ ಆಗಿದ್ದಾರೆ. ಮತ್ತು ನೆಕ್ಸ್ಟ್ ನೋಡೋದಾದರೆ ಡಾಕ್ಟರ್ ಮನ್ಸುಖ್ ಮಾಂಡವಿಯ ಕಾರ್ಮಿಕ ಮತ್ತು ಉದ್ಯೋಗಿ ಯುವ ವ್ಯವಹಾರ ಮತ್ತು ಕ್ರೀಡೆಗೆ ಇಲಾಖೆಗೆ ಇವರು ಸಚಿವರಾಗಿದ್ದಾರೆ. ಮತ್ತು ನೆಕ್ಸ್ಟ್ ನೋಡಿದರೆ ಜೆ ಕಿಶನ್ ರೆಡ್ಡಿ ಇವರು ಕಲ್ಲಿದ್ದಲು ಮತ್ತು ಗಣಿ ಇಲಾಖೆಗೆ
ಇವರು ಸಚಿವರಾಗಿದ್ದಾರೆ. ಕಿಶನ್ ರೆಡ್ಡಿ ಅವರು ಕಲ್ಲಿದ್ದಲು ಮತ್ತು ಗಣಿ ಇಲಾಖೆಗೆ ಸಚಿವರಾಗಿದ್ದಾರೆ. ಮತ್ತು ಚಿರಾಗ್ ಪಾಸ್ವಾನ್ ಇವರು ಆಹಾರ ಸಂಸ್ಕರಣಾ ಕೈಗಾರಿಕೆಗೆ ಇಲಾಖೆಗೆ ಇವರು ಸಚಿವರಾಗಿದ್ದಾರೆ. ಚಿರಾಗ್ ಅಂತ ನೋಡೋದಾದರೆ. ಮತ್ತು ನೆಕ್ಸ್ಟ್ ನೋಡೋದಾದರೆ CR ಪಾಟೀಲ್ ಅವರು ಜಲಶಕ್ತಿ ಇಲಾಖೆಗೆ ಇವರು ಸಚಿವರಾಗಿದ್ದಾರೆ. CR ಪಾಟೀಲ್ ಅವರು. ಮತ್ತು ಇವತ್ತು ನಾವು ಕ್ಯಾಬಿನೆಟ್ ಮಿನಿಸ್ಟರ್ ಆಫ್ ಇಂಡಿಯಾ ಎಲ್ಲ ಸಚಿವರ ಬಗ್ಗೆ ನಿಮಗೆ ಮಾಹಿತಿ ನೀಡಿದ್ದೀನಿ. ಸೊ ಇವತ್ತಿನ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ